ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಹೊಂಟಿದ್ವಿ ಲಕ್ಷ್ಮೇಶ್ವರದಾಗಿರೋ ಸೋಮೇಶ್ವರ ದೇವಸ್ಥಾನ ಹಾಗೂ ಅಲ್ಲೇ ಆಜುಬಾಜು ಇರುವಂತಹ ಶ್ರೀ ಮುಕ್ತಿ ಮಂದಿರಕ್ಕೂ ಭೇಟಿ ಕೊಡೋರದೇವಿ, ಹಂಗೆ ನಿಮಗೂ ತೋರಿಸೋರದೇವಿ. ಸೊ ನಮ್ಮ ಕೂಡ ಇವತ್ತು ನಮ್ಮ ಸಾಥ್ ಕೊಡಕ್ಕೆ ಬಂದಾರ ನಮ್ಮ ಸಂಗಣ್ಣರ. ಎಲ್ಲರಿಗೂ ನಮಸ್ಕಾರ ಮಾಡಿರಿಪ್ಪ. ನಮಸ್ಕಾರ. ಸೊ ಸಂಗಣ್ಣವ್ರು ನಮ್ಮ ಸಪೋರ್ಟ್ ಮಾಡಕ್ಕೆ ಬಂದಾರ ಇವತ್ತು. ಹಂಗೆ ಏನಪ್ಪ ಅಂದ್ರೆ ಇವ್ರದ್ದು ನಮ್ಮ ಸಂಗಣ್ಣವ್ರದ್ದು ಯೂಟ್ಯೂಬ್ ಚಾನಲ್ ಐತಿ. ಸೊ ಸಪೋರ್ಟ್ ಮಾಡಬೇಕಂತ ವಿನಂತಿ ಮಾಡ್ತೀನಿ. ಸೊ ಅವರೇ ಹೇಳ್ತಾರೆ ನೋಡ್ರಿ ಅವ್ರ ಯೂಟ್ಯೂಬ್ ಚಾನಲ್ ಹೆಸರು ಹೇಳ್ರಿ. ನಮ್ಮ ಚಾನಲ್ ಹೆಸರು ಬಂದು ಮಾ ಲಾಗ್ಸ್ ಅಂತೇಳಿ. ಇದರೊಳಗೆ ಎಂಟರ್ಟೈನ್ಮೆಂಟ್, ಟೂರ್, ಆಮೇಲೆ ಕಾಮಿಡಿ ಎಲ್ಲ ಮಾಡಬೇಕಂತ ಇದ್ದೀವಿ. ಅದಕ್ಕೆ ತಮ್ಮೆಲ್ಲರೂ ಸಪೋರ್ಟ್ ಸಿಗಲಿ, ನಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ನೋಡ್ರಿ, ಅವರು ಅನೌನ್ಸ್ ಮಾಡಿದಾರೆ ಅವ್ರ ಯೂಟ್ಯೂಬ್ ಚಾನಲ್. ಸೊ ಏನು ಅನ್ನೋದಪ್ಪ ಅಂದ್ರೆ, ನಾನು ನಮ್ಮ ಉತ್ತರ ಕರ್ನಾಟಕದಾಗ ಭಾಳ ಕಡಿಮೆ ಮಂದಿ ಅದ ಕ್ರಿಯೇಟರ್ಸ್. ಅವ್ರೆಲ್ಲರಿಗೂ ಏನು ಅನ್ನೋದಂದ್ರೆ ಮಾಡಿಬಿಡ್ರಿ ಪಟ ಪಟ. ನಾಳೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ ಅಂತ ಕುಂದ್ರಾಕ್ ಹೋಗ್ಬೇಡ್ರಿ. ಹಿಂಗೆ ಬೆಳೀರಿ, ನೀವು ಬೆಳೀರಿ, ನಮಗೂ ಬೆಳೆಸ್ರಿ, ನಿಮ್ಗೆ ಸಪೋರ್ಟ್ ಇರಲಿ. ಈಗ ಹೊಂಟೇವಿ ಜಸ್ಟ್, ಈಗ ಎಲ್ಲದೇವಪ್ಪ ಅಂದ್ರೆ ಅದರ ಗುಂಚಾಗದೀವಿ ನಾವು. ಈಗ ಜಸ್ಟ್ ಸ್ಟಾರ್ಟ್ ಮಾಡೇವು ಜರ್ನಿ. ಸೊ ನಾವು ಜರ್ನಿ ಸ್ಟಾರ್ಟ್ ಮಾಡಿದೀವಪ್ಪ ಅಂದ್ರೆ ಏನಾರು ಒಟ್ಟು ಗಡ್ಲ ಹಿಡಿಸಿ ಬಿಡ್ತಾರೆ. ನಂದಾಗ್ಲಿಲ್ಲಪ್ಪ ಅಂದ್ರೆ ನನ್ನ ಜೋಡಿ ಯಾರು ಬಂದಿರ್ತಾರಲ್ಲ ಅವ್ರದ್ದು ಆಗಬಿಟ್ಟಿರ್ತದೆ ಗಡ್ಲ. ಸಂಗಣ್ಣರ ಚಸ್ಮಾ ಕಳ್ಕೊಂಡ್ಬಿಟ್ರೆ ಬ್ಲಾಗಿಂಗ್ ಸಂಬಂಧ ಪಾಪ ಫಸ್ಟ್ ಟೈಮ್ ಅದರ ಸಂಬಂಧ ಚಸ್ಮಾ ತೊಗೊಂಡಿದ್ರೆ ಅದು 5 ನಿಮಿಷ ಕಳ್ಕೊಂಡ್ಬಿಟ್ರೆ. ನೋಡ್ರಿಪ್ಪ ಹೆಂಗೆ ಮಾಡ್ಕೊಂಡ್ರ ಮುಖ. ಹಂಗೇನಿಲ್ಲ, ಬೇಜಾರಂತೂ ಏನಿಲ್ಲ, ನಮ್ಗೆ ನಿಮ್ಮ ಸಪೋರ್ಟ್ ಇರಲಿಲ್ಲ ಅಷ್ಟ ಮತ್ತೇನಿಲ್ಲ. ಸೊ ನಾನು ವಿಡಿಯೋ ಹಾಕಿದ್ದಿಲ್ಲ, ಎಷ್ಟು ದಿನ ಆಗಿತ್ತಪ್ಪ, ಮಿನಿಮಮ್ ಒಂದು 3 ತಿಂಗಳ ಮ್ಯಾಗ ಆತ. ಒಂದು ವಿಡಿಯೋ ಹಾಕಿಲ್ಲ, ಒಂದು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂದ್ರೆ ಸ್ವಲ್ಪ ಬಿಸ್ನೆಸ್ ಸೀಸನ್ ಇದ್ದಿದ್ದಕ್ಕೆ ಮಾಡೋಕ್ಕಾಗಿದ್ದಿಲ್ಲ. ಸೊ ಆದರೂ ನಿಮ್ಮ ಸಪೋರ್ಟ್ ಭಾಳ ಸಿಕ್ತೆ. ಮೊನ್ನೆನೂ ನಾನು ರಿಕ್ವೆಸ್ಟ್ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದಕ್ಕೂ ಭಾಳ ಚಲೋ ರೆಸ್ಪಾನ್ಸ್ ಸಿಗ್ತೀರಿ. ಸೊ ನಿಮ್ಗೆ ಭಾಳ ಅಂದ್ರೆ ಭಾಳ ದೊಡ್ಡ ಥ್ಯಾಂಕ್ಸ್. ನಿಮ್ಗೆ ನನ್ನ ಕಡೆ ಶಕ್ತಿಲ್ಲ, ನಿಮ್ಗೆ ಏನು ಹೇಳ್ಬೇಕು ಅಂತ ಹೇಳಿ ಅಷ್ಟು ಸಪೋರ್ಟ್ ಸಿಗತ್ತೈತಿ ನಿಮ್ಮ ಕಡೆ ಅಂದ್ರೆ. ಸೊ ಅದಕ್ಕೆ ಮತ್ತೆ ಬಿಡುದು ಬೇಡ, ಎಲ್ಲರೂ ಹೇಳತ್ತಿದ್ರಿ ಏನು ಬಿಟ್ಟೇನೆ ಬ್ಲಾಗ್ ಅರ್ಧಂಬರ್ಧ ಮಾಡಕ್ಕೆ ಹೋಗಬೇಡ ಹಂಗೆ ಅಂತ. ಅದಕ್ಕಂದ್ರೆ ಭಾಳ ಮೋಟಿವೇಟ್ ಮಾಡ್ತೀರಿ ನೀವು ಯಾವಾಗಲೂ. ನಮ್ಮ ಮಂದಿ ಯಾವಾಗಲೂ ಭಾಳ ಮೋಟಿವೇಟ್ ಅಂದ್ರೆ ಭಾಳ ಮೋಟಿವೇಟ್ ಮಾಡ್ತಾರೆ. ಸೊ ಅದಕ್ಕೆ ಮತ್ತೆ ಹೊಂಟೇವಿ ಈಗ. ಸೊ ಬರ್ತಾ ಬರ್ತಾ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲರೂ ತೋರಿಸ್ಕೊಡ್ತೀವಿ ನಿಮ್ಗೆ. ಸೊ ಜರ್ನಿ ಅಂದ್ರೂ ಮಾಡತ್ತೀವಿ. ಸದ್ಯಂತೂ ಹೊಂಟೇವಿ ನೋಡ್ರಿಪ್ಪ. ಕುಂದಗೋಳ ಬಂತ. ಸೊ ಕುಂದಗೋಳ ಬಂದೈತಿ. ಹಂಗೆ ಜರ್ನಿ 10 ದೂರ ಐತದ. ಆ ಗುಡಿ ಬಗ್ಗೆ ನಮ್ಮ ಕಡೆಯಿಂದ ಎಷ್ಟು ಇನ್ಫಾರ್ಮೇಷನ್ ಹಾಕೈತಿ ಎಲ್ಲ ಕಲೆಕ್ಟ್ ಮಾಡಿ ಹೇಳ್ತೀನಿ. ಸೊ ಕುಂದಗೋಳ ರೀಚ್ ಆಗಿ ಸ್ವಲ್ಪ ಹೀಟ್ ಭಾಳ ಆಗಿ ನಮ್ಮ ಬಾಡಿನೂ ಎಳ್ನೀರು ಕುಡಿಬೇಕಂತೈತಿ. ಸೊ ನಮ್ಮ ಬ್ರದರ್ ಕಟ್ ಮಾಡಿ ಕೊಡತ್ತಾರ. ಅಣ್ಣಾರ ಕೊಡತ್ತೀರಿ ಎಳ್ನೀರು ನಮ್ಗೆ? ಸ್ಟ್ರಾ ಐತಿಲ್ರಿ, ಅದಕ್ಕೆ ಸ್ಟ್ರಾ ಕೊಡ್ರಿ ಸೊಕರ. ಹೆಂಗಂದ್ರಿಪ್ಪ ಎಳ್ನೀರು ನಿಮ್ಮ ಕಡೆ? ಸೊ ನೋಡ್ರಿ, ಇಂಥ ಫಾಲ್ತು ನಾವು ಕೋಲ್ಡ್ ಡ್ರಿಂಕ್ಸ್ ಕುಡಿತಿರ್ತೀವಿ, ಸ್ಪ್ರೈಟ್ ಅವು ಇವಂತ. ಸೊ ಅವು ಕುಡಿಯೋ ಬದಲಿ ನಮ್ಮ ಹೆಲ್ತಿಗೆ ಎಫೆಕ್ಟ್ ಆಕೈತದ. ಸೊ ಅದ್ರ ಬದಲಿ ಎಳ್ನೀರು ಕೊಡ್ರಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದೆ. ಯಾಕಪ್ಪ ನ್ಯಾಚುರಲ್, ಅದೇನು ಅಂಥ ಶುಗರ್ ಕಂಟೆಂಟ್ ಇರೋಂಗಿಲ್ಲ, ಏನಿಲ್ಲ. ಅದಂತೂ ನಿಮ್ಗೆ ಗೊತ್ತೈತಿ, ನಾ ಹೇಳೋಂಥ ಅವಶ್ಯಕತೆ ಇಲ್ಲ ಅಂತೀನಿ ನಿಮ್ಗೆ. ಸೊ ಆದಷ್ಟು ನೀವು ಹೆಲ್ದಿ ಇರ್ರಿ ಅಂತ ತಿಳ್ಕೊಂತೀವಿ. ಸೊ ನಾವು ಸೋಮೇಶ್ವರ ದೇವಸ್ಥಾನಕ್ಕೆ ಹೊಂಟೇವಿ ನೋಡ್ರಿ. ಇನ್ನೂ ರೀಚ್ ಅಂತೂ ಆಗಿಲ್ಲ, ನಾವು ಇನ್ನೂ ಸ್ವಲ್ಪ ದೂರ ಐತಿ. ಸೊ ಆ ದೇವಸ್ಥಾನ ಬಗ್ಗೆ ಒಂದು ತಿಳ್ಕೊಂಡೀವಿ, ಅದ ಮಾತಾಡ್ಬೇಕಂತ ಒಂದು ಕಡೆ ನಿಂತು ಮಾತಾಡತ್ತೀವಿ. ಸೊ ಸೋಮೇಶ್ವರ ದೇವಸ್ಥಾನ ಏನಂತ ನೋಡ್ರಿ, ಅದ 10ನೇ ಶತಮಾನ ದೇವಸ್ಥಾನ. ಚಾಲುಕ್ಯರ ಕಾಲ ಏನಿತ್ತಲ್ಲ, ಆ ಟೈಮದ ದೇವಸ್ಥಾನ ಅದ. ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಹೆಂಗಿರ್ತಾವಲ್ಲ ದೇವಸ್ಥಾನ, ಆ ಟೈಪ್ ಕಟ್ಟಾರದ. ಸ್ವತಃ ಚಾಲುಕ್ಯರೇ ನಿಂತ ನಿರ್ಮಾಣ ಮಾಡಿಸಿದ ದೇವಸ್ಥಾನ ನಮ್ಮ ಲಕ್ಷ್ಮೇಶ್ವರದ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ. ಮತ್ತು ಹಂಗೆ ಇದು ಸೋಮೇಶ್ವರ ದೇವಸ್ಥಾನ ಇನ್ನೊಂದು ಮಾತು ಹೇಳ್ಬೇಕಪ್ಪ ಅಂದ್ರೆ ಇದ್ರ ಬಗ್ಗೆ, ಅಲ್ಲೇನು ನಮ್ಮ ಸೋಮೇಶ್ವರ ದೇವಸ್ಥಾನದಲ್ಲಿ ನಂದಿ ವಿಗ್ರಹಗಳು ಏನು ಇದಾವೆ ನೋಡ್ರಿ. ಏನಾಗಿತ್ತಪ್ಪ ಅಂದ್ರೆ ಚಾಲುಕ್ಯರ ಕಾಲದಾಗ ಗುಜರಾತ್ ಒಳಗೆ ಏನು ನಮ್ಮ ಸೋಮನಾಥೇಶ್ವರ ಟೆಂಪಲ್ ಏನೈತಲ್ಲ ದೇವಸ್ಥಾನ, ಅಲ್ಲಿ ಆಕ್ರಮಣ ಆಗಿತ್ತಂತೆ. ಆದಾಗ ಅಲ್ಲಿ ಪುರೋಹಿತರು ಬಂದ ಎಲ್ಲಿ ನಮ್ಮ ಲಕ್ಷ್ಮೇಶ್ವರದ ಮೊದಲಿನ ಹೆಸರು ಏನ್ರಿ ಅನ್ನೋದ ಪುಲಿಗೇರಿ ಅಂತ. ನಮ್ಮ ಲಕ್ಷ್ಮೇಶ್ವರಕ್ಕೆ ಮೊದ್ಲ ಹೆಸರಿದ್ದು ಪುಲಿಗೇರಿ ಅಂತ ಊರ ಹೆಸರು. ಬಂಗಾರ ಮಳೆ ಆದ ಕೂಡಲೇ ಲಕ್ಷ್ಮೇಶ್ವರ ಅಂತ ದೇವಸ್ಥಾನ ಬಂಗಾರದ ಮಳೆ ಆದ ತಕ್ಷಣ ಅದು ಪುಲಿಗೇರಿ ಹೋಗಿ ಲಕ್ಷ್ಮೇಶ್ವರ ಆಗಿತ್ತು. ಇನ್ನೊಂದು ಮಾತೇನಪ್ಪ ಅಂದ್ರೆ ರಿಪೀಟ್ ಬರ್ತೀನಿ, ಅಲ್ಲಿ
ಚಾಲುಕ್ಯರ ಕಾಲದಾಗ ಏನು ಆಕ್ರಮಣ ಆಯ್ತಲ್ಲ ಸೋಮನಾಥೇಶ್ವರ ದೇವಸ್ಥಾನ, ಅಲ್ಲಿಂತರ ಅಲ್ಲಿ ಇರೋ ಪುರೋಹಿತರು ಎಲ್ಲರೂ ನಂದಿ ವಿಗ್ರಹಗಳನ್ನು ತಗೊಂಡ ಇಲ್ಲೇ ಬಂದ್ರಂತ, ಇಲ್ಲೇ ನೆಲೆಸ್ಬಿಟ್ರಂತವ್ರು, ಇಲ್ಲೇ ಇದ್ರಂತವ್ರ. ಮತ್ತು ಇನ್ನೊಂದು ನಮ್ಮ ಸೋಮನಾಥೇಶ್ವರ ದೇವಸ್ಥಾನದ ನಮ್ಮ ಈಶ್ವರದ್ದು ಏನು ಲಿಂಗು ಐತಲ್ಲ, ಅದು ಯಾರು ಮಾಡಿಸಿದ್ದಲ್ಲ, ಅದು ತಾನ ಆಟೋಮೆಟಿಕ್ ಉದ್ಭವ ಆಗಿದ್ದ ಲಿಂಗು ಅದು. ಸೊ ಅದಕ್ಕೆ ನಮ್ಮ ಸೋಮನಾಥೇಶ್ವರ ದೇವಸ್ಥಾನ ಭಾಳ ಅಂದ್ರೆ ಭಾಳ ವಿಶಿಷ್ಟತೆಯನ್ನು ಹೊಂದಿತ್ತು. ಪ್ಲಸ್ ಅದ್ಭುತ ಈ ದೇವಸ್ಥಾನ. ಅಲ್ಲಿ ಪಂಪ ಕವಿಗಳು ಆದಂಥ ಎಲ್ಲರೂ ನಿಂತು ನಿರ್ಮಾಣ ಮಾಡಿಸಿದ್ದದ ದೇವಸ್ಥಾನದ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣಂತ ನಿಂತು ವಿಡಿಯೋ ಮಾಡೀವಿ. ಸೊ ನೆಕ್ಸ್ಟ್ ಹೋಗೊಂಬರ್ರಿ, ಅಲ್ಲಿ ಹೋಗಿ ನಾನು ನಿಮ್ಗೆ ಆಭರಣ, ಅಲ್ಲಿ ಒಳಗೆ ದೇವಸ್ಥಾನ ಹೆಂಗೈತಿ, ಹೆಂಗೆ ಕಟ್ಟ್ಯಾರ, ಆಜು ಬಾಜು ಹೆಂಗೈತಿ. ಸೊ ಅದು ಅಲ್ಲಿ ಒಂದು ಬೋರ್ಡು, ಮೇ ಬಿ ಬೋರ್ಡು ಹಾಕ್ಯಾರ ಅಲ್ಲಿ. ಆ ಬೋರ್ಡ್ ಒಳಗೂ ಏನೇನು ಇನ್ಫಾರ್ಮೇಷನ್ ಕೊಟ್ಟಾರ ಅದು ನೋಡೋಣ. ಸೊ ಬರ್ರಿ ಹೋಗೋಣ, ಮುಂದೆ ಜರ್ನಿ ಸ್ಟಾರ್ಟ್ ಮಾಡೋಣ ಬರ್ರಿ. ಗೈಸ್ ಬಂದ್ವಿ ನಾವು ಸೋಮೇಶ್ವರ ದೇವಸ್ಥಾನಕ್ಕೆ. ಸೊ ಹೊರಗಿಂತ್ರ ಇದು ಸರ್ಕಲ್ ಬರ್ತೈತ್ರಿ, ಇಲ್ಲಿಂದ ಸರ್ಕಲ್ ಮೇನ್ರ ಮಾರ್ಕೆಟ್ ರೋಡ್ ಅಂದ್ರೆ ಹೋದಿಪ್ಪ ಅಂದ್ರೆ ಕಮಾನ್ ಐತಿ. ಕಮಾನ್ ಸ್ಟೇಡ್ ಬಂದ್ರೆ ಇಲ್ಲೇ ಐತಿ. ಹೌದಾ, ಹೊರಗಿಂದ ಆವರಣ ನೋಡ್ಬೋದು ನೀವು. ಅಲ್ಲಿಂದ ಹಿಡಿದು ಇಲ್ಲಿ ಮಠ ದೊಡ್ಡ ಪ್ರಮಾಣದಾಗೈತಿ. ಸೊ ಒಳಗೆ ಹೊಂಟೀವಿ, ಒಳಗೆ ಬರ್ರಿ ಹೋಗೋಣ ಬರ್ರಿ, ಒಳಗೆ ಹೋಗಿ ಬರ್ರಿ. ಹೆಂಗೈತಿ ಒಳಗಿಂದ ಆವರಣ ಎಲ್ಲ ತೋರಿಸ್ಕೊಂಬರ್ರಿ. ಸೊ ಈ ಒಂದೇ ದೇವಸ್ಥಾನದ ಆವರಣದಾಗ ಭಾಳ ದೇವಸ್ಥಾನಕ್ಕೆ ಅದಾವ. ದೇವಸ್ಥಾನದ್ದು ಭಾಳ ಅದಾವ, ಸಿಕ್ಕಾಪಟ್ಟೆ. ಚಂದ್ರಮೌಳೇಶ್ವರ ದೇವಸ್ಥಾನ ಐತಿ, ಬೇರೆ ಬೇರೆ ದೇವರದ ದೇವಸ್ಥಾನ ಐತಿ. ಸೊ ಎಲ್ಲನೂ ತೋರಿಸ್ಕೊಂಬರ್ರಿ ನಿಮ್ಗೆ, ಒಂದೊಂದು ನೋಡ್ಕೊಂಬರ್ರಂತ. ಸೊ ಇದು ಬಂದು ನೋಡ್ರಲ್ಲ, ಹೌದಾ, ಶ್ರೀ ದಂಡೇಶ್ವರ ದೇವಸ್ಥಾನ ಅಂತ ಐತಿ. ಹೌದಾ, ಅದು ಮೇನ್ ದೇವಸ್ಥಾನ ನೋಡ್ರಿ, ಸೋಮೇಶ್ವರ ದೇವಸ್ಥಾನ ಮೇನ್. ಸೊ ದೇವಸ್ಥಾನ ಎಲ್ಲ ಕಲ್ಲಿನಿಂದ ಕೆತ್ತಿದ್ದೈತಿ. ಯಾವುದು ಒಂದು ಸಿಮೆಂಟ್ ಅದಾಗಲಿ ಇದಾಗಲಿ ಇಟ್ಟಂಗಿ ಅವೆಲ್ಲ ಏನು ಯೂಸ್ ಮಾಡಿಲ್ಲ. ಚಂದ್ರಮೌಳೇಶ್ವರ ದೇವಸ್ಥಾನ ಐತಿ. ಇದಕ್ಕೆ ಎರಡು ಎಂಟ್ರೆನ್ಸ್ ಅದಾವ. ಇಲ್ಲೊಂದು ಎಂಟ್ರೆನ್ಸ್ ಐತಿ, ಅಲ್ಲೊಂದು ಎಂಟ್ರೆನ್ಸ್ ಐತಿ. ಎರಡು ಎಂಟ್ರೆನ್ಸ್ ಅದಾವ ಟೋಟಲ್ ಇದಕ್ಕೆ. ಇದು ಮಲ್ಲಿಕಾರ್ಜುನ ದೇವಸ್ಥಾನ ಐತಿ. ಮಲ್ಲಿಕಾರ್ಜುನ ದೇವಸ್ಥಾನ ಐತಿ ಇದು ಬ್ಯಾಕ್ ಸೈಡ್. ಸೊ ಅಜ್ಜಿಗೌರಿ ದೇವಸ್ಥಾನ ಅಂತ ಐತಿ. ಸೊ ಇಲ್ಲಿ ಪ್ರಸಾದ ಕೂಡ ಇರ್ತೈತೆ ರೀ, ಬಟ್ ಇವತ್ತು ಇಲ್ಲ. ಸೊ ಎದಕ್ಕಿಲ್ಲ ಗೊತ್ತಿಲ್ಲ, ಬಟ್ ಬಾಕಿ ಟೈಮ್ ಒಳಗೆ ಇರ್ತೈತೆ ಅಂತ ಪ್ರಸಾದ. ಸಣ್ಣ ಸಣ್ಣ ಗುಡಿ ಅದಾವ ನೋಡ್ರಿ, ಹೌದಾ, ಒಂದೊಂದು ಬಾಗಿಲ ಮುಚ್ಚಿದ್ದದಾವ.
ಒಂದೊಂದು ಬಾಗಿಲ ಓಪನ್ ಆಗಿದ್ದದಾವ. ಸೊ ಈ ಯಾವ್ಯಾವ ಬಾಗಿಲ ಆಲ್ಮೋಸ್ಟ್ ಆಲ್ ಬಾಗಿಲ ಅದಾವ ಜಾಸ್ತಿ ತೆಗ್ದಿದ್ದಾವಪ್ಪ ಅಂದ್ರೆ ತೋರಿಸಿ ನಾನು ನಿಮ್ಗೆ. ಅಲ್ಲೊಂದು 2 ಗುಡಿ ತೋರಿಸಿದೆ, ಯಾವ ದೇವ್ರ ಗುಡಿ ಅದಾವ ಅಂತ ಎಲ್ಲ ಆವರಣ. ಸೊ ಹಂಗೆ ಓಪನ್ ಇತ್ತು ಗುಡಿ. ಸೊ ಅದಕ್ಕೆ ಒಳಗೆ ಬಂದೆ. ಸೊ ಹಿಂಗೆಲ್ಲ ಅದ ನೋಡ್ರಿ, ಒಳಗೆ ಕೆತ್ತನೆ ಹಿಂಗೆ ಮಾಡಿದ್ದೈತಿ ಒಳಗೆ. ಹೌದಾ, ಹಿಂಗೆ ಮಾಡಿದ್ದೈತಿ. ದೇವಸ್ಥಾನ ನೋಡಿ ಏನು ಅನಿಸಿದೆ? ಈಗ ಗುಡಿ ಬಗ್ಗೆ ಏನು ಅನಿಸಿಕೆ ಐತೆ ನಿಮ್ದು ಹೇಳಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಈ ದೇವಸ್ಥಾನ ನೋಡಿ ಭಾಳ ಖುಷಿ ಆಗ್ತದೆ, ಯಾಕಂದ್ರೆ ಭಾಳ ವಿಶಾಲವಾಗಿ ಐತಿ. ಹಾಂ, ಆಮೇಲೆ ಎಲ್ಲ ಕಲ್ಲಿನಿಂದನೇ ಮಾಡಿದ್ದಾವೆ. ಓಕೆ. ಆಮೇಲೆ ಭಾಳ ಹಳೇ ಕಾಲದ ದೇವಸ್ಥಾನ ಅದ. ಇಲ್ಲಿ ನೋಡೋಕೆ ಇದ್ರ ಹಿಂದ್ಗಡೆ ನೋಡಿದ್ರೆ ಕಲ್ಲಿನೊಳಗೆ ಕೆತ್ತನೆ ಮಾಡಿದ್ದು ಮೂರ್ತಿ ಗಿರ್ತಿ, ಭಾಳ ಹಳೇ ಕಾಲದ ಕೆತ್ತನೆಗಳು ಅದಾವೆ. ಭಾಳ ಖುಷಿ ಅದ, ಭಾಳ ಪ್ರಶಾಂತವಾಗೈತಿ. ದೇವರ ದರ್ಶನ ಮಾಡಿದ್ರು ಮನಸ್ಸಿಗೆ ಒಂದು ಸ್ವಲ್ಪ ಶಾಂತಿ ಅನಿಸ್ತದೆ. ಸೊ ನೋಡ್ಬೋದು ನೀವು, ನಮ್ಮ ಸಂಗಣ್ಣರ ಕಂಪ್ಲೀಟ್ ರಿವ್ಯೂ ಕೊಟ್ಬಿಟ್ರೆ ಒಂದೇ ಮಾತಾಡೋಕೆ. ಸೊ ದರ್ಶನ ಮಾಡ್ಕೊಂಬರೋಣ ಬರ್ರಿ. ಸೊ ಒಳಗೆ ಪರ್ಮಿಷನ್ ಕೊಡ್ತಾರೋ ಇಲ್ಲ ನೋಡೋಣ, ಕೊಡಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಬರ್ರಿ, ಹೋಗೊಂಬರ್ರಿ ಒಳಗೆ ದರ್ಶನ ಮಾಡ್ಕೊಂಬರೋಣ ಅಂತ. ಸೊ ಪಿಲ್ಲರ್ಸ್ ನೋಡ್ರಿ, ಪಿಲ್ಲರ್ ಎಷ್ಟು ತಪ್ಪದಾವ ಪಿಲ್ಲರ್ಸ್. ಸೊ ಪಲ್ಲಕ್ಕಿ ಐತೆ ನೋಡ್ರಲ್ಲ, ದೇವ ಉತ್ಸವ ಇದ್ದಾಗ ಪಲ್ಲಕ್ಕಿ ಉತ್ಸವ ಉತ್ಸವ ಮಾಡ್ತಾರೆ. ಇದು ಪಲ್ಲಕ್ಕಿ ತೊಗೊಂಡು ಉತ್ಸವ ಮಾಡ್ತಾರೆ. ಭಾಳ ಶಾಂತ ಐತಲ್ರಿ ಸಂಗಮನ. ಪ್ರಶಾಂತ. ತೋರಿ ನಾನು ಮಾಡೋದು ಅದಕ್ಕೇನಿದೆ. ಆಗಲ್ಲಿ ಹೇಳಿದ್ದಲ್ಲ ಹುಲಿಗಿರಿ ಸೋಮನಾಥ. ಕೈ ಮುಗಿ. ಗಾಯ್ಸ್, ನಿಮ್ಗೆ ಸೋಮೇಶ್ವರ ದೇವಸ್ಥಾನ ಕೂಡ ತೋರಿಸಿದ್ದೀವಿ ನಾವು. ಸೊ ನಿಮಗೆ ಸ್ವಲ್ಪ ಸಪೋರ್ಟ್ ಮಾಡಿರಿ, ನಮ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡ್ಕೊಂಡು ಹೋಗೋಣಂತೆ. ಸೊ ಬಾಯ್, ಮತ್ತೆ ಸಿಗೋಣಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಮತ್ತು ನೆಕ್ಸ್ಟ್ ಎಲ್ಲಿ ಪ್ಲ್ಯಾನ್ ಬರ್ತೈತಿ, ಎಲ್ಲಿ ಹೋಗೋದು ನೋಡೋಣಂತ. ಸೊ ಬಾಯ್.